ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳು ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕ ಅಂದರೆ 7 ಜಿಲ್ಲೆಗಳು ಸಂಬಂಧಪಟ್ಟಂತ ಪ್ರದೇಶ. ಇಲ್ಲಿ ಸುಮಾರು 1,30,30,00,000 ಜನರು ವಾಸ ಮಾಡ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಅನೇಕ ಸಮಸ್ಯೆಗಳು. ಸನ್ಮಾನ್ಯ ಅಧ್ಯಕ್ಷರೇ, ಬೇಸಿಗೆ ಬಂದ್ರೆ ಸಾಕು ಜನರಿಗೆ ಕುಡಿಯುವ ನೀರಿಗೆ ನೀರು 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 ಅಂತದಾರೆ ಜನರು. ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಶಿಕ್ಷಣದಲ್ಲಿ ಶಿಕ್ಷಣ ಓದಬೇಕು ಕಲಿಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಶಾಲೆಗಳಿಲ್ಲ. ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೊರತೆ ಇದೆ. ಬ್ಯಾಸಿಗೆ ಬಂದ್ರೆ ಕುಡಿಯ ನೀರಿನ ಸಮಸ್ಯೆ ಇದೆ. ಅಲ್ಲಿಂದ ಮತ್ತೆ ರೈತರು ಏನು ಬೆಳೆದಂತ ಬೆಳೆಗೆ ನಿಖರವಾದ ಬೆಲೆ ಸಿಗ್ತಾ ಇಲ್ಲ. ಅತಿವೃಷ್ಟಿ ಮಳೆಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸರ್ಕಾರದ ಗಮನಕ್ಕೆ ತರಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿಗೂ ಕೂಡ ಬ್ಯಾಸಿಗೆಯಲ್ಲಿರ್ತಕ್ಕಂಥ ಸಮಸ್ಯೆ ಬೇರೆ. ಇವತ್ತು ಕೂಡ ನಮ್ಮ 3 ಪಟ್ಟಣಗಳಲ್ಲಿ ಮುದಗಲ್ಲು, ಹಟ್ಟಿ ಮತ್ತು ಲಿಂಗಸೂಗೂರು ಇವತ್ತಿಗೂ ಕೂಡ 8 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಗಮನಕ್ಕೆ ಹೋದ 1 ವರ್ಷದ ಹಿಂದೆಗಡೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಗಮನಕ್ಕೆ ತಂದಾಗ ಸಚಿವರು ಉತ್ತರ ಕೊಟ್ಟಿದ್ರು. 1 ಇಲ್ಲ 2 ತಿಂಗಳಲ್ಲಿ ನಿಮಗೆ ಶಾಶ್ವತ ಕುಡಿಯುವ ನೀರು ಯೋಜನೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೂ ಯಾವುದೇ 1 ರೂಪಾಯಿ ಕೆಲಸ ಆಗಿಲ್ಲ. ಇವತ್ತಿಗೂ ಕೂಡ ಜನರು 8 ದಿವಸಕ್ಕೊಮ್ಮೆ ನೀರು ತಗೊಂಡು 8 ದಿವಸ ನೀರು ಸ್ಟೋರೇಜ್ ಮಾಡಿಕೊಂಡು ಆ ಸ್ಟೋರೇಜ್ ನೀರನ್ನ 8 ದಿನಗಳ ಗಟ್ಟಲೆ ಬಳಸ್ತಾ ಇದ್ದಾರೆ ಇವತ್ತು. ಅಧ್ಯಕ್ಷರೇ, ಇದು ಸರ್ಕಾರ ಒಂದ್ ಸ್ವಲ್ಪ ಗಮನ ಕೊಡಬೇಕಲ್ವಾ ಇದ್ರ ಬಗ್ಗೆ? ಕುಡಿಯ ನೀರಿನ ಬಗ್ಗೆ ಸರ್ಕಾರ ಇಲ್ಲಿವರೆಗೆ ಗಮನ ಕೊಡಲಿಲ್ಲ. ನಾವು ಎಷ್ಟು ಸಲ ಕೇಳ್ಕೊಂಡ್ರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತದೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಸಚಿವರ ಕಡೆ ಗಮನ ಕೊಡಬೇಕು ಸ್ವಲ್ಪ. ನೋಡಿ, ನಾವಿಷ್ಟು ಮಾತಾಡ್ತೀವಿ ಅಂದ್ರೆ ಒಬ್ರು ಸಚಿವರ ಕಡೆ ಏನಾದ್ರೂ ಗಮನ ಕೊಡ್ತಿದಾರ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವಾದ್ರೂ ಒಂದು ಸಲಹೆ ಕೊಡಿ ಸಚಿವರುಗಳಿಗೆ ಸ್ವಲ್ಪ. ನಾವು ಏನ್ ಸಮಸ್ಯೆಗಳು ಕೇಳಕತ್ತೀವಿ ಅಟ್ಲೀಸ್ಟ್ ಅವ್ರ ಗಮನಿಸಬೇಕಲ್ಲ. ನಮಗೆ ನಾವೇನ್ ಮಾತಾಡಕತ್ತೀವಲ್ಲ ಅದನ್ನ ನೋಡಿ. ನಾವು ಈ ರೀತಿ ಮಾತಾಡಿದ್ರೆ ನಾವು ನಿಲ್ಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ನಿಂತವ್ರು ಯಾವಾಗ ಗಮನ ಕೊಡ್ತಾರೆ ಅವಾಗ ನಾವು ಮಾತಾಡ್ಬೇಕಾಗುತ್ತೆ. ಮಾತಾಡೋದು ಕೊಟ್ಟಿದ್ದೇನೆ ಅವಕಾಶ ನಮ್ಗೆ. ನೀವು ಅಟ್ಲೀಸ್ಟ್ ನಾವು ಕೇಳ್ಬೇಕಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳ್ಬೇಕಲ್ವ ನಾವು ಏನ್ ಮಾತಾಡಕತ್ತೀವಂತ. ಅಲ್ಲ ರೀ, 8 ದಿವಸಕ್ಕೊಂದ್ಸಲ ನೀರು ಕೊಡ್ತೀರಿ ಕುಡಿಯಕಂತಂದ್ರೆ 8 ದಿವಸಗಳಲ್ಲಿ ಹೆಂಗ ನೀರು ಕುಡಿಬೇಕು ಜನ ಹೇಳ್ರಿ ನಮಗೆ. ಅಲ್ಲಿ 8 ದಿವಸಕ್ಕೊಂದ್ಸಲ ನೀರು ಸ್ಟೋರೇಜ್ ಮಾಡ್ಕೊಂಡು ನೀರು ಕುಡಿತಿದ್ದಾರೆ. ಇವತ್ತು ಕೂಡ ದೊಡ್ಡ ದೊಡ್ಡ ಪಟ್ಟಣಗಳು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು 8 ದಿವಸಕ್ಕೊಮ್ಮೆ ನೀರು ಬಿಟ್ಟರೆ ನೀರು ಹೆಂಗ್ ಕುಡಿಬೇಕು ಹೇಳ್ರಿ ಜನರು. ಇವತ್ತಲ್ಲಿ 8 ದಿವಸಗಳಲ್ಲಿ ಸ್ಟೋರೇಜ್ ಮಾಡಿ ನೀರು ಕುಡಿದ ಇತಿಹಾಸ ಇದೆ ನೋಡಿ ಎಲ್ಲಾದ್ರೂ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ. ಇದು ಲಿಂಗಸೂರು ತಾಲೂಕಿನಲ್ಲಿದೆ. ಇವತ್ತು ಮುದಗಲ್, ಹಟ್ಟಿ, ಲಿಂಗಸೂರಲ್ಲಿ 8 ದಿವಸ ನೀರು ಸ್ಟೋರೇಜ್ ಮಾಡ್ತಿದಾರ. 8 ದಿವಸಗಳೆಲ್ಲ ನೀರನ್ನು ಬಳಸಂತ ಕೆಲಸ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.